ಗಂಗಾ ನಟರಾಜ್ ವಿಚಾರ ಚಾನಲಿಂದ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡ್ತಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು. ಯಾರೇನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ರೀಚ್ ಆಗುತ್ತೆ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಮ್ಯಾಂಗೋದು ಕೇಕು. ಮ್ಯಾಂಗೋ ಚೆನ್ನಾಗಿರುತ್ತೆ, ಆ್ಯಕ್ಚುಲಿ ಮ್ಯಾಂಗೋ ಕೇಕ್ ತುಂಬ ಚೆನ್ನಾಗಿರುತ್ತೆ. ಆಚೆಯಿಂದ ತರೋಕ್ಕಿಂತ ಆ್ಯಕ್ಚುಲಿ ಬರ್ಡೇ ಕೇಕ್ ಥರನೇ ಮಾಡ್ಬೋದು. ಕ್ರೀಮ್ ಎಲ್ಲ ಹಾಕಿ ಮಕ್ಕಳಿಗೆ ಬರ್ಡೇಗೆ ಅದಕ್ಕೆಲ್ಲ ಕಟ್ ಮಾಡ್ಸೋಕ್ಕೂ ಒಂದು ಖುಷಿ ಇರುತ್ತೆ ನಾವೇ ಮಾಡಿದ್ವಿ ಅಂತ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ನೋಡಿಕೊಂಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಒಂದು ಬಟ್ಲಿಗೆ ಒಂದು 3/4 ಕಪ್ಪಷ್ಟು, ಫುಲ್ ತೊಗೊಂಡಿಲ್ಲ, 3/4 ಕಪ್ಪಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಸಕ್ಕರೆ ಪುಡಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ. ಮ್ಯಾಂಗೋ ಪ್ಯೂರಿ ಮತ್ತು ಅದು ಎಂತ ಇಲ್ಲ, ಮ್ಯಾಂಗೋನ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿರೋದು ಅಷ್ಟೇ. 2 ಬೌಲ್ ತೊಗೊಂಡಿದ್ದೀನಿ ನಾನು. ಫಸ್ಟ್ ಇವಾಗ ಇದನ್ನು 1 ಬೌಲ್ ಇದರಲ್ಲಿ ಯೂಸ್ ಮಾಡ್ಕೋತೀನಿ, ಇನ್ನೊಂದು ಬೌಲ್ನ ಕ್ರೀಮಿಗೆ ಯೂಸ್ ಮಾಡ್ಕೋತೀನಿ. ಇದು ಫಸ್ಟು ನೀಟಾಗಿ ಒಂಚೂರು ಮಿಕ್ಸ್ ಮಾಡ್ಕೋಬೇಕು ಇದರಲ್ಲೇ, ಸ್ಪ್ಯಾಚುಲಾದಲ್ಲೇ. ಏನಕ್ಕಂದರೆ ಆಮೇಲೆ ನಾವು ವಿಸ್ಕರು ಅಥವಾ ಬ್ಲೆಂಡರು ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಫಸ್ಟೇ ಅದನ್ನು ಮಾಡ್ಕೊಳಕ್ಕಾಗಲ್ಲ. ಇದನ್ನೆಲ್ಲ ನೀಟಾಗಿ ಕ್ರೀಮೆಲ್ಲ ಒಂದು ಸ್ವಲ್ಪ ಕ್ರೀಮಿ ಥರ ಆದಮೇಲೆ ಅದನ್ನು ಹಾಕ್ಕೊಳ್ಳೋಣ. ಮ್ಯಾಂಗೋ ಪ್ಯೂರಿ ಏನಿತ್ತು ಅದನ್ನು ಫುಲ್ ಇದಕ್ಕೆ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇವಾಗ ನಾನು ಹ್ಯಾಂಡ್ ಬ್ಲೆಂಡರಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಅದು. ಆಮೇಲೆ ನಾವೇನೇ ಹಾಕೋತೀವಿ ಅಂದ್ರೂ ಅದೆಲ್ಲ ಕೇಕ್ ಚೆನ್ನಾಗಿ ಬರಬೇಕಂದ್ರೆ ನಮಗೆ ರೂಮ್ ಟೆಂಪ್ರೇಚರಲ್ಲೇ ಇರಬೇಕು. ಮೊಸರು, ಹಾಲು ಏನಾದರೂ, ಹಾಲನ್ನು ಅಷ್ಟೇ ಕಾಯಿಸಿಟ್ಕೊಂಡು 1-2 ಅವರ್ಸ್ ಕೆಳಗಿದ್ರೆ ಅದು ರೂಮ್ ಟೆಂಪ್ರೇಚರ್ಗೆ ಆಗಿರುತ್ತೆ. ಮೊಸರನ್ನ ಫ್ರಿಜ್ಜಲ್ಲಿ ಇಟ್ಟಿದ್ರು ತೆಗ್ಬಿಟ್ಟು ಕೆಳಗಿಡಿ. ಬಿಸಿನೂ ಹಾಕಬಾರ್ದು, ತಣ್ಣದ್ದು ಹಾಕಬಾರ್ದು. ಕೇಕ್ ಹಂಗೆ ಮಾಡಿದ್ರೆ ಒಡೆದೋಗುತ್ತೆ. ನೋಡಿ ಅದು ಹಾಕ್ತಾ ಇದೆ, ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಅಷ್ಟೇ. ನೀಟಾಗಿ ಅದೆಲ್ಲ ಒಂದಕ್ಕೊಂದಕ್ಕೆ ಹೊಂದ್ಕೋಬೇಕು. ನಾನು ಇದಕ್ಕೆ ಬೆಣ್ಣೆ ಬಳಸ್ತಾ ಇದ್ದೀನಿ, ತುಪ್ಪ ಹಾಕ್ತಾ ಇಲ್ಲ, ಬೆಣ್ಣೆ ಬಳಸ್ತೀನಿ. ಬೆಣ್ಣೆನೂ ಜಸ್ಟ್ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. 3/4 ಕಪ್ಪು ಬೆಣ್ಣೆನ ಕರ್ಗಿಸಿರೋದು. ಜಸ್ಟ್ ಕರ್ಗಿಸಿ ಇಟ್ಟರೆ ಸಾಕು, ಅದು ಗಟ್ಟಿ ಇರುತ್ತಲ್ವ, ನೀಟಾಗಿ ಮೆಲ್ಟ್ ಆಗಲ್ಲ ಅಂತ. 3/4 ಕಪ್ಪು ಬೆಣ್ಣೆ ಹಾಕೋತಾ ಇದ್ದೀನಿ. ಅದನ್ನು ಬೆಣ್ಣೆ ಹಾಕೊಂಡ್ಮೇಲೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಫುಲ್ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕಾಗತ್ತೆ. ಇದು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ನೋಡಿ ಸ್ವಲ್ಪ ಶೈನಿಂಗ್ ಅನಿಸ್ತಿದೆ. ಆವಾಗಕ್ಕೂ ಇವಾಗಕ್ಕೂ ನೀಟಾಗಿ ಮಿಕ್ಸ್ ಆಗ್ತಾ ಹೋಗುತ್ತೆ. ನಾನು ಎಗ್ ಬಳಸಿಲ್ಲ, ಎಗ್ ಬದಲು ಮೊಸರು ಹಾಕೋತಾ ಇದ್ದೀನಿ. ಎಗ್ ಬಿಟ್ಟು ನಾವು ಮೊಸರು ಹಾಕ್ಕೊಂಡ್ರು ಎಗ್ಗಿಂದ ಏನು ಬೆನಿಫಿಟ್ಸ್ ಇರುತ್ತೋ ಕೇಕಿಗೆ, ಆ ಬೆನಿಫಿಟ್ಸು ಮೊಸರನ್ನೇ ಕೊಡುತ್ತೆ. 1/2 ಕಪ್ ಮೊಸರು ಇಟ್ಕೊಂಡಿದ್ದೀನಿ ನಾನು. ಈ ಹದಕ್ಕೆ ನಾವು ಮೊಸರನ್ನ ಹಾಕೋಬೋದು. ಇಷ್ಟು ಮಿಕ್ಸ್ ಆದಮೇಲೆ ಮೊಸರನ್ನ ಹಾಕೋಬೋದು. ಹಾಕ್ಕೊಂಡು ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏನಕ್ಕಂದರೆ ಅದು ಇದನ್ನು ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾತ್ರ ಕೇಕ್ ಚೆನ್ನಾಗಿ ಬರೋದು. ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿದ್ಮೇಲೆ ಇಷ್ಟು ಮಿಕ್ಸ್ ಮಾಡೋ ಅಗತ್ಯ ಇರಲ್ಲ. ಅದಷ್ಟನ್ನು ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಅಷ್ಟೇ. ಈ ಹದನೇ ನಮಗೆ ತುಂಬ ಮುಖ್ಯ ಆಗೋದು. ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅದೆಲ್ಲನೂ ಕರೆಕ್ಟ್ ಮೆಷರ್ಮೆಂಟಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೇಕು. ಇವಾಗ ನಾನು 1.5 ಕಪ್ಪು ಮೈದಾ ತೊಗೋತಾ ಇದ್ದೀನಿ. ಮೈದಾ ಬದಲು ಬೇಕಂದರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು. 1.5 ಕಪ್ ಅಂದರೆ 1 ಕಪ್ ಅಂದರೆ 250 ml. ನಾನು ಅದನ್ನು 1.5 ಕಪ್ ತೊಗೋತಾ ಇದ್ದೀನಿ. ಅದನ್ನು ಜರಡಿ ಮಾಡ್ಕೊಳ್ಳೇಬೇಕು. ಅದರಲ್ಲಿ ಏನಾದರೂ ಲಮ್ಸ್ ಇದ್ದರೆ ಅಥವಾ ಏನಾದರೂ ಮೈದಾದಲ್ಲೋ ಏನರಲ್ಲಾದರೂ ಇದ್ದರೆ, ಗಲೀಜಿದ್ರೆ ಎಲ್ಲ ಅದು ಕ್ಲೀನ್ ಆಗುತ್ತೆ. ಇಷ್ಟೊತ್ತು ನಾವೇನು ಮಿಕ್ಸ್ ಮಾಡ್ಕೊಂಡ್ವಿ ಅಲ್ಲ, ಮ್ಯಾಂಗೋ ಪ್ಯೂರಿ ಮತ್ತು ಬೆಣ್ಣೆ ಅದೆಲ್ಲ, ಸಕ್ಕರೆ ಪುಡಿ, ಮೊಸರು ಅದೆಲ್ಲ ಹಾಕ್ಕೊಂಡು ಅದಕ್ಕೇ ಅದೇ ಪಾತ್ರೆಗೇ ಡೈರೆಕ್ಟಾಗಿ ಇದನ್ನು ಜರಡಿ ಮಾಡಿಕೊಂಡ್ರೆ ಆಯಿತು. ಡ್ರೈ ಇಂಗ್ರೀಡಿಯೆಂಟ್ ಏನೇ ಹಾಕಬೇಕಂದ್ರೂ ಜರಡಿ ಮಾಡ್ಕೊಳ್ಳೇಬೇಕು. ಈವನ್ ಸೋಡಾ, ಬೇಕಿಂಗ್ ಪೌಡರ್ ಕೂಡ ನಾವು ಜರಡಿ ಮಾಡ್ಕೋಬೇಕು. ಇವಾಗ ಅದನ್ನು ಹಾಕೋತೀನಿ. ನೆಕ್ಸ್ಟು 1 ಸ್ಪೂನು ಬೇಕಿಂಗ್ ಪೌಡರು, ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ. 1 ಟೇಬಲ್ ಸ್ಪೂನು. ಇದು ಅಳತೆ ಎಲ್ಲ ಕರೆಕ್ಟಾಗಿರಲಿ ಅಷ್ಟೇ. ಅದನ್ನು ನಾವು ಜರಡಿ ಮಾಡ್ಕೋಬೇಕಾಗತ್ತೆ. ಲಮ್ಸ್ ಏನಾದರೂ ಇದ್ದರೆ ಅಂತ ಅಷ್ಟೇ, ಅವಾಗ ಕೇಕ್ ಚೆನ್ನಾಗಿ ಬರಲ್ಲ. 1 ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. 1/2 ಸ್ಪೂನು ಬೇಕಿಂಗ್ ಸೋಡಾ ಅಂದರೆ ನಾವು ದೋಸೆ, ಇಡ್ಲಿಗೆಲ್ಲ ಮತ್ತು ಬಜ್ಜಿ, ಬೋಂಡ ಇಂಥದಕ್ಕೆಲ್ಲ ಹಾಕ್ತೀವಲ್ಲ ಅದೇನೆ. ಬೇಕಿಂಗ್ ಪೌಡರ್ ಬೇರೆ, ಬೇಕಿಂಗ್ ಸೋಡಾ ಬೇರೆ.
ಬೇಕಿಂಗ್ ಪೌಡರ್ನ 1 ಸ್ಪೂನ್ ಹಾಕೋಬೇಕು, ಬೇಕಿಂಗ್ ಸೋಡಾನ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಪಿಂಚಷ್ಟು ಸಾಲ್ಟ್ ಹಾಕೋಬೇಕು. ಏನಕ್ಕಂದರೆ ಏನೇ ಸ್ವೀಟ್ ಮಾಡಲಿ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಅದ್ರ ಟೇಸ್ಟ್ನ ಅದು ಇನ್ನೂ ಜಾಸ್ತಿ ಮಾಡುತ್ತೆ, ಹೆಚ್ಚು ಮಾಡುತ್ತೆ. ಅದನ್ನು ನೀಟಾಗಿ ಜರಡಿ ಮಾಡ್ಕೊಂಡಾಯಿತು. ಎಲ್ಲನೂ ಜರಡಿ ಮಾಡ್ಕೋಬೇಕು. ಜರಡಿ ಆದಮೇಲೆ ಒಂದ್ಸಲ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಆ್ಯಕ್ಚುಲಿ ಒಂದೇ ಥರನೇ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಮಿಕ್ಸ್ ಮಾಡೋದ್ರಲ್ಲೂ ಇರುತ್ತೆ. ಇವಾಗ ನಾವು ಬ್ಲೆಂಡರು ಅದೆಲ್ಲ ತೊಗೋಬಾರ್ದು, ಒಂದು ಸ್ಪ್ಯಾಚುಲ ಸಹಾಯದಿಂದ ಇವಾಗ ಮಾಡ್ಕೋಬೇಕು. ನೀಟಾಗಿ ರೌಂಡಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ರೌಂಡ್ ಬಂದು ಸೆಂಟ್ರಿಗೆ ಒಂದು ಕಟ್ಟು, ಅದೇ ಕರೆಕ್ಟ್ ಮೆಷರ್ಮೆಂಟು ಕೇಕ್ನ ಮಾಡ್ಕೊಳ್ಳೋಕ್ಕೆ. ನಾವು ಹೇಗೆ ಮಿಕ್ಸ್ ಮಾಡ್ಕೋತೀವಿ ಅದ್ರ ಮೇಲೇ ಕೇಕ್ ಹೇಗಾಗುತ್ತೆ ಅನ್ನೋದು ಗೊತ್ತಾಗೋದು. ಸಾಫ್ಟಾಗಿ ಬರಬೇಕು ಅಂದರೆ ಇದೇ ಮೆಷರ್ಮೆಂಟ್ ಇರಬೇಕು, ಮತ್ತು ನೀಟಾಗಿ ಹಿಂಗೇ ಬರಬೇಕು. ಅದು ನೋಡಿ ಹಿಂಗೆ ಬಂದು ಹಿಂಗೆ ಒಂದು ರೌಂಡ್ ಹಾಕಿ ಕಟ್ಟು. ಇನ್ ಕೇಸ್ ಇದೇನಾದರೂ ಗಟ್ಟಿ ಅನಿಸಿದ್ರೆ ನಿಮಗೆ ಹಾಲನ್ನ ರೂಮ್ ಟೆಂಪ್ರೇಚರಲ್ಲಿ ಕಾಯಿಸಿಟ್ಕೊಂಡಿರಿ ಅಂತ ಹೇಳಿದೆ ಅಲ್ವಾ. ಕಾದು ತುಂಬ ಬಿಸಿ ಇರಬಾರ್ದು. ಆ್ಯಕ್ಚುಲಿ ಕೇಕಿಗೆ ಯಾವತ್ತೂ ತುಂಬ ಬಿಸಿನೂ ಹಾಕೋಬಾರ್ದು, ತುಂಬ ತಣ್ಣಗೂ ಹಾಕೋಬಾರ್ದು. ಅಂದರೆ ಫ್ರಿಜ್ಜಿಂದ ತೆಗೆದಿದ್ದು ಇರಬಾರ್ದು, ಮತ್ತು ಬಿಸಿನೂ ಇರಬಾರ್ದು. ಇದು ಯಾಕೋ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಅದಕ್ಕೆ 1/4 ಕಪ್ ಅಷ್ಟು ಕಾದು ಆರಿರೋ ಹಾಲನ್ನ ಹಾಕೋತಾ ಇದ್ದೀನಿ. ಇದನ್ನು ನೋಡ್ಕೋತೀನಿ. ಇನ್ ಕೇಸ್ ಬೇಕಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು, ಇಷ್ಟು ಗಟ್ಟಿ ಬೇಡ. ಇದನ್ನು ಪೌಡರ್ಗಳನ್ನ ಹಾಕುವಾಗ ಕರೆಕ್ಟಾಗಿ ಹಾಕ್ಕೊಂಡು ಹಾಲು ಹಾಕ್ಕೋಬೋದು. ಒಂಚೂರು ಗಟ್ಟಿ ಇದೆ ಅನಿಸಿದ್ರೆ ಮೇಲೆ ಹಾಲು ಹಾಕ್ಕೋಬೋದು, ಪರವಾಗಿಲ್ಲ, ಚೆನ್ನಾಗೇ ಬರುತ್ತೆ. ಸೇಮ್ ಹಾಗೆ ಕಟ್ಟು. ಬರ್ಡೇಗೆಲ್ಲ ಮಕ್ಕಳದಕ್ಕೆ ಆಚೆ ತರೋ ಬದಲು ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ವಿಪ್ಪಿಂಗ್ ಕ್ರೀಮು ಅಂಥದ್ದೆಲ್ಲ ಏನೂ ಬೇಡ. ವಿಪ್ಪಿಂಗ್ ಕ್ರೀಮ್ ಇಲ್ಲದೆ ಬರ್ಡೇ ಕೇಕ್ ಮಾಡೋ ಥರ ಇರುತ್ತೆ. ಮತ್ತು ನಾವೇ ಮನೇಲಿ ನಾವೇ ಮಾಡಿದ್ವಿ ಅನ್ನೋದು ಒಂದು ಸಂತೃಪ್ತಿ ಇರುತ್ತಲ್ವ, ಅದನ್ನು ಹೆಂಗೂ ಸಿಗಲ್ಲ ನಮಗದು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ನೋಡಿದ್ರೆ ನಮಗೆ ಗೊತ್ತಾಗತ್ತೆ, ಒಂಥರ ಹಗೂರ ಅನಿಸುತ್ತೆ ನೋಡಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ನಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಬಟರ್ ಪೇಪರ್ ಬದಲು ಹಿಂಗೆ ಒಂದು ಟಿನ್ನಿಗೆ ಒಂದು ಸ್ವಲ್ಪ ತುಪ್ಪನೋ ಆಯಿಲೋ ಬೆಣ್ಣೆನೋ ಏನಾದರೂ ಪರವಾಗಿಲ್ಲ ನೀಟಾಗಿ ಹಚ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಡಸ್ಟಿಂಗ್ ಮಾಡ್ಕೊಳ್ಳೋದು. ಸುಮ್ಮನೆ ಸುತ್ತ ಹಿಂಗೆಲ್ಲ ಅದು ಅಂಟ್ಕೊಳ್ಳುತ್ತೆ, ಎಣ್ಣೆ ಆಗಿರುತ್ತಲ್ವ. ಅದಕ್ಕೆ ಮೈದಾ ಹಿಟ್ಟು ಹಾಕಿದ ತಕ್ಷಣವೇ ಅದು ನೀಟಾಗಿ ಇಟ್ಕೊಳ್ಳುತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿ ಉಪ್ಕೊಂಡಂಗೆ ಬಂದಿದೆ. ಒಂಥರ ಹಗೂರ ಅನಿಸುತ್ತೆ ಈ ಬ್ಯಾಟರ್ನ ನೋಡಿದ್ರೆ. ಈ ಹದಕ್ಕಿರಬೇಕು. ಇವಾಗ ಆ ಕಡೆ ನಾನು ಏರ್ ಫ್ರೈಯರ್ನ ಪ್ರೀ ಹೀಟಿಗೆ ಇಟ್ಟಿದ್ದೆ. 7 ಮಿನಿಟ್ಸು ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. 175 ಡಿಗ್ರಿ ಇಟ್ಟಿದ್ದೀನಿ. ಇವಾಗ ಅದು ಹೀಟ್ ಆಗೋ ಅಷ್ಟರಲ್ಲಿ ನಾವು ಇಲ್ಲೊಂಚೂರು ಸ್ವಲ್ಪ ಕ್ರೀಮ್ ರೆಡಿ ಮಾಡ್ಕೊಂಬಿಡೋಣ. ಮೇಲೆ ಹಾಕೋಕ್ಕೆ ಕ್ರೀಮ್ ಬೇಕಲ್ಲ. 1 ಬೌಲ್ ನಾನು ಮ್ಯಾಂಗೋ ಪ್ಯೂರಿ ಎತ್ತಿಟ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವಾ ಆವಾಗಲೇ. ಆ ಪ್ಯೂರಿನೇ ಒಲೆ ಮೇಲಿಟ್ಟು ಒಂದು ಬಾಣಲೆ ಇಟ್ಟು ಇದರಿಂದನೇ ಕ್ರೀಮ್ ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡ್ರೆ ಒಂದು ಕ್ರೀಮ್ ರೆಡಿ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೆ. ಕ್ರೀಮ್ ಕೂಡ ನಾವೇ ಮೇಲಕ್ಕೆ ಹಾಕೋಕ್ಕೆ ವಿಪ್ಪಿಂಗ್ ಕ್ರೀಮ್ ಬೇಡ. ಇದಕ್ಕೆ ವಿಪ್ಪಿಂಗ್ ಕ್ರೀಮ್ ಬದಲು ಈ ಕ್ರೀಮ್ ಮಾಡ್ತಾ ಇರೋದು. ವಿಪ್ಪಿಂಗ್ ಕ್ರೀಮ್ ತಂದು ಕ್ರೀಮ್ ಮಾಡ್ಕೊಳ್ಳೋಕ್ಕಿಂತ ಇದು ಚೆನ್ನಾಗಿರುತ್ತೆ. ಹಿಂಗೆ ಕ್ರೀಮ್ ರೆಡಿ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ಒಂದು ಜೆಲ್ ಥರ ಬರುತ್ತೆ. ಇದು ಒಂದು 5 ಸ್ಪೂನ್ ಏನೋ ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಪುಡಿನೇ 4-5 ಸ್ಪೂನು ನೋಡಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಬೇಯ್ತಾ ಒಂಥರ ಶೈನಿಂಗ್ ಥರ ಆಗುತ್ತೆ. ನೋಡೋಕ್ಕೂ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಮ್ಯಾಂಗೋ ಕೇಕ್ ಅಲ್ವಾ, ಮ್ಯಾಂಗೋದೇ ಕ್ರೀಮ್ ಹಾಕೋಣ ಅಂದ್ಕೊಂಡೆ. ಈ ಕಡೆ ಇಟ್ಟಿದ್ದೆ ಅಂದೆ ಅಲ್ಲ ಆವಾಗಲೇ, ಅದು ಪ್ರೀ ಹೀಟ್ ಆದಮೇಲೆ ಡೈರೆಕ್ಟಾಗಿ ಇಟ್ಬಿಟ್ಟೆ. ಅದನ್ನು ವೀಡಿಯೋ ಮಾಡ್ಕೋಬೇಕಿತ್ತು, ನಾನು ಮಾಡ್ಕೊಳ್ಳಿಲ್ಲ. 175 ಡಿಗ್ರಿಯಲ್ಲಿ 30 ಮಿನಿಟ್ಸಿಗೆ ನಾನು ಬೇಕಾಗಿಟ್ಟಿದ್ದೀನಿ. ಇನ್ನೊಂದು 5 ನಿಮಿಷ ಬೇಕಂದರೆ ನಾವು ಒಂದ್ಸಲ ಟೂತ್ ಪಿಕ್ಕಲ್ಲಿ ನೋಡಿ ಅದು ಬೆಂದಿಲ್ಲ ಅನಿಸಿದ್ರೆ ಇನ್ನೊಂದು 5 ನಿಮಿಷ ಹಂಗೆ ಇಟ್ಕೋಬೋದು. ಬಟ್ ನಂಗಿಲ್ಲಿ ನಾನು ಫಸ್ಟ್ ಇಟ್ಟಿದ್ದು 130ಗೆ, ಆಮೇಲೆ ಇನ್ನೊಂದು 7 ನಿಮಿಷ ಏನೋ ಎಕ್ಸ್ಟ್ರಾ ತೊಗೋತು. 5 ಮಿನಿಟ್ಸ್ ಇಟ್ಟೆ, ಮತ್ತೆ ನೋಡಿದೆ, ಆಮೇಲೆ ಮತ್ತೆ ಇನ್ನೊಂದು 2 ಮಿನಿಟ್ಸ್ ಇಟ್ಟೆ. 37 ಮಿನಿಟ್ಸಿಗೆ ನಂಗಾಯಿತು, ಚೆನ್ನಾಗಿ ಬಂತು. ಅದಲ್ಲಿ ಇಟ್ಟಿದ್ದೀನಿ, ಅದು ಅದ್ರ ಪಾಡಾಗ ಅದು ಆಗ್ತಿರುತ್ತೆ. ಇಲ್ಲಿ ಕ್ರೀಮ್ಗೂ ಸ್ಟವ್ ಹಚ್ಚಿಟ್ಟಿದ್ದೆ ನೋಡಿ, ಬೇಯ್ತಾ ಇದೆ, ಬರ್ತಾ ಇದೆ, ಕಾಣಿಸ್ತಾ ಇದೆ ಅಲ್ಲ ಅಲ್ಲೆಲ್ಲ ಸ್ವಲ್ಪ ಕೆಂಪಗಾಗಿರೋದು, ಅದು ಬೇಯುತ್ತೆ. ಅಷ್ಟರಲ್ಲಿ ಕ್ರೀಮೂ ತಣ್ಣಗಾಗಿರುತ್ತೆ. ಸೊ ಮಾಡಿಬಿಟ್ಟು ನಾವು ಬೇರೆ ಏನಾದರೂ ಕೆಲಸ ಮಾಡ್ಕೊಬೋದು. ನೋಡಿ ರೆಡಿಯಾಗಿದೆ. ನಾನು ಅದ್ರ ಮೇಲಿದ್ದಿದ್ದು ಕಪ್ಪಗಾಗಿತ್ತು ಸ್ವಲ್ಪ, ಅದನ್ನೆಲ್ಲ ತೆಗೆದಿದ್ದೀನಿ. ಎಷ್ಟು ಸಾಫ್ಟಾಗಿದೆ ನೋಡಿ ಕೇಕು, ಚೆನ್ನಾಗೇ ಬರುತ್ತೆ. ಇವಾಗ ಇದ್ರ ಮೇಲೆ ಕ್ರೀಮ್ ಹಾಕ್ಬಿಟ್ಟು ಪ್ಯಾಚಪ್ ಮಾಡಿಬಿಡೋಣ.
ಸ್ವಲ್ಪ ಹಂಗಿಂಗಾಗಿದೆ ಅಲ್ವಾ ಆ ಕಡೆ ಈ ಕಡೆ. ಆ್ಯಕ್ಚುಲಿ ನಾನು ಕಟ್ ಮಾಡ್ಕೊಳ್ಳುವಾಗ ಅದು ಸರಿಯಾಗಿ ಆಗಿಲ್ಲ, ಕಟ್ ಮಾಡ್ಕೊಂಡಿರೋದು ಅಷ್ಟೇ. ಕಪ್ಪಗಿರುತ್ತಲ್ಲ ಅದೆಲ್ಲ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಮತ್ತು ಅದ್ರ ಮೇಲೆ ಆ ಕಪ್ಪಗಿರೋ ಲೇಯರ್ ಮೇಲೆ ಕ್ರೀಮು ಸರಿಯಾಗಿ ಕುತ್ಕೊಳ್ಳಲ್ಲ. ಏನಕ್ಕಂದರೆ ಅದು ಒರಟಾಗಿರುತ್ತೆ, ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದು. ಅದಕ್ಕೆ ಅದನ್ನು ತೆಗೆದುಬಿಟ್ಟೇ ನಾವು ಕೇಕ್ ರೆಡಿ ಮಾಡ್ಕೋಬೇಕು. ಅದು ಮತ್ತು ಸೈಡಲ್ಲಿ ಎಲ್ಲ ನೀಟಾಗಿ ಅದನ್ನು ಕಟ್ ಮಾಡಿಕೊಂಡೇ ಮಾಡ್ಕೋಬೇಕು. ಇವಾಗ ನೋಡಿ ಮೇಲೆ ಕ್ರೀಮ್ ಹಾಕ್ಬಿಡ್ತೀವಲ್ವ, ಎಲ್ಲ ನೀಟಾಗಿ ಪ್ಯಾಚಪ್ ಆಗಿಬಿಡುತ್ತೆ ಅಷ್ಟೇ. ಶೃಂಗಾರ ಮಾಡೋದು ಆಮೇಲೆ. ನೋಡಿ ಇವಾಗ ಇದಾಗಿದೆ, ಕೇಕ್ ಆಗಿದೆ. ಇದ್ರ ಮೇಲೇ ಸ್ವಲ್ಪ ನಾನು ಸ್ಪ್ರಿಂಕ್ಲರ್ ಇತ್ತು ಅದನ್ನು ಸ್ಪ್ರೆಡ್ ಮಾಡಿದ್ದೀನಿ, ಸುಮ್ಮನೆ ಟೇಸ್ಟಿಗೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ ಸ್ಪ್ರಿಂಕ್ಲರ್ ಹಾಕೋದು. ನೀವು ಯಾವುದಾದ್ರೂ ಹಾಕಿ, ಅದಾದರೂ ಹಾಕಿ, ಅದಿಲ್ವಾ ಅಂದರೆ ಚಾಕೋ ಚಿಪ್ಸ್ ಬೇಕಿದ್ದರೂ ಹಾಕೋಬೋದು, ಏನಾದರೂ ಹಾಕೋಬೋದು. ನೋಡಿ ತೆಗೆದ್ಬಿಟ್ಟೆ ಅದು. ಇದನ್ನು ನೀಟಾಗಿ ಇವಾಗ ಕಟ್ ಮಾಡಿಕೊಂಡು ಆರಾಮಾಗಿ ತಿನ್ಕೊಳ್ಳೋದು ಅಷ್ಟೇ. ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ನೋಡಿ ತೆಗೆದು ಕಟ್ ಮಾಡಿ ಪೀಸಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಕಟ್ ಮಾಡಿದ್ದೇ ತೋರಿಸ್ಬೇಕಿತ್ತು ಅನ್ಸುತ್ತೆ, ಕಟ್ ಮಾಡಿದ್ದು ತೋರಿಸಿಲ್ಲ. ಸ್ಪ್ರಿಂಕ್ಲರ್ ಹಾಕಿದ್ದೀನಿ ನೋಡಿ, ಈ ಕಡೆಯಿಂದ ಕಾಣ್ತಾ ಇದೆ ಕೇಕ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.